Hello students, welcome to GDR Schooling Adda. So ಇವತ್ತಿನ ದಿನ 6th ಸ್ಟ್ಯಾಂಡರ್ಡ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸ್ ಸೋಷಿಯಲ್ ಸೈನ್ಸ್ ಪಾರ್ಟ್ 2 ನ ಸೆಕೆಂಡ್ ಚಾಪ್ಟರ್ ಸುಲ್ತಾನ್ಸ್ ಆಫ್ ಡೆಲ್ಲಿಯ ಸೆಕೆಂಡ್ ವಿಡಿಯೋ ಅಂದ್ರೆ ಪಾರ್ಟ್ 2 ನ ನಾವು ನೋಡ್ತಾ ಇದ್ದೀವಿ. ಮೊದಲನೇ ಪಾರ್ಟ್ ಅಲ್ಲಿ ನಾವೇನ್ ನೋಡಿದ್ವಿ, ಸ್ಲೇವ್ ಡೈನಾಸಿಟಿ ನೋಡಿದ್ವಿ, ಖಿಲ್ಜಿ ಡೈನಾಸಿಟಿ ನೋಡಿದ್ವಿ. ಇವಾಗ ನಾವು ತುಗ್ಲಕ್ ಡೈನಾಸಿಟಿಯನ್ನ ನೋಡ್ತಾ ಇದೀವಿ. ಸುಲ್ತಾನ್ಸ್ ಆಫ್ ಡೆಲ್ಲಿ ಚಾಪ್ಟರ್ ನಲ್ಲಿ ತುಗ್ಲಕ್ ಡೈನಾಸಿಟಿಯನ್ನ ನೋಡ್ತಾ ಇದೀವಿ. ಓಕೆ, ಸೊ ಯಾರೆಲ್ಲ ಇನ್ನೂವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಓಕೆ. ಸೊ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನ ಕ್ಲಾರಿಫೈ ಮಾಡ್ತೀನಿ. ನಾಟ್ ಓನ್ಲಿ ದಿಸ್ ಸಬ್ಜೆಕ್ಟ್, ಬೇರೆ ಯಾವುದೇ ಸಬ್ಜೆಕ್ಟ್ ಅಲ್ಲಿ ಡೌಟ್ ಇದ್ರೂ ಕೂಡ ನೀವು ಕಮೆಂಟ್ ಮೂಲಕ ತಿಳಿಸಬಹುದು, ನಾನು ಅದನ್ನ ಕ್ಲಾರಿಫೈ ಮಾಡ್ತೀನಿ. ಓಕೆ, ಸೊ ಜಾಸ್ತಿ ಸಮಯ ಹಾಳು ಮಾಡ್ಲಾರ್ದೆ ಚಾಪ್ಟರ್ ನ ಸ್ಟಾರ್ಟ್ ಮಾಡೋಣ. ಒನ್ಸ್ ಅಗೈನ್, 6th ಸ್ಟ್ಯಾಂಡರ್ಡ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸ್ ಸೋಷಿಯಲ್ ಸೈನ್ಸ್ ಪಾರ್ಟ್ 2 ಚಾಪ್ಟರ್ 2 ಸುಲ್ತಾನ್ಸ್ ಆಫ್ ಡೆಲ್ಲಿ, ಅದರ ಪಾರ್ಟ್ 2 ದ ತುಗ್ಲಕ್ ಡೈನಾಸಿಟಿ. ಓಕೆ, ಸೊ ತುಗ್ಲಕ್ ಡೈನಾಸಿಟಿ ನೋಡೋದಾದ್ರೆ ಇದು ಬಹಳ ನೋಟೇಬಲ್ ಆದಂತಹ ಒಂದು ಸುಲ್ತಾನರ ಒಂದು ಆಳ್ವಿಕೆಯಾಗಿತ್ತು. ಯಾಕಂದ್ರೆ ಮೊಹಮ್ಮದ್ ಬಿನ್ ತುಗ್ಲಕ್ ಈ ಒಂದು ಡೈನಾಸಿಟಿಯಲ್ಲಿ ಇದ್ದ. ಸೊ ಬಹಳ ಒಬ್ಬ ಗಣನೀಯವಾದಂತಹ ವ್ಯಕ್ತಿ. ಅವನ ಟೈಮ್ ಅಲ್ಲಿ ಬಹಳಷ್ಟು ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡಿದಂತಹ ವ್ಯಕ್ತಿಯಾಗಿದ್ದ. ಯಾಕಂದ್ರೆ ಅವನಿಗೆ ಅಷ್ಟೊಂದು ಪ್ರಾಕ್ಟಿಕಲ್ ನಾಲೆಜ್ ಅಷ್ಟೊಂದು ಜಾಸ್ತಿ ಅವನಿಗೆ ಇರ್ಲಿಲ್ಲ. ಬಹಳನೇ ಹಡಿಬಿಡಿಯಲ್ಲಿ ಎಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ದ. ಗಡಿಬಿಡಿಯಿಂದ ನಿರ್ಧಾರ ತೆಗೆದುಕೊಳ್ಳೋದು, ಅದರಿಂದ ಏನಾದ್ರು ಅಡ್ವರ್ಸ್ ಆದ್ರೆ, ಏನಾದ್ರು ತಪ್ಪುಗಳನ್ನ ನಡೆದು ಹೋಗ್ಬಿಟ್ರೆ ಅದನ್ನ ಮತ್ತೆ ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡೋದು, ಈ ರೀತಿಯ ಒಬ್ಬ ವ್ಯಕ್ತಿ ಆಗಿದ್ದ. ಓಕೆ, ಸೊ ಅವನ ಒಂದು ಆಳ್ವಿಕೆಯಲ್ಲಿ ಯಾವ್ಯಾವೆಲ್ಲ ಚೇಂಜಸ್ ಆಯ್ತು, ಏನೇನಾಯ್ತು ಅಂತ ಹೇಳಿ ನೋಡೋಣ. ಇವನ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆರಿಮೆಂಟ್ ಗಳನ್ನ ನಾವು ನೋಡೋದಾದ್ರೆ, ಇವನ್ ಏನ್ ಮಾಡ್ತಾನೆ ಅಂತಂದ್ರೆ, ಈ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಸ್ ಅನ್ನ ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ಮೊಹಮ್ಮದ್ ಬಿನ್ ತುಗ್ಲಕ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಬಹಳಷ್ಟು ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ತಾರೆ. ಆ ಒಂದು ಎಕ್ಸ್ಪೆರಿಮೆಂಟ್ ಗಳಲ್ಲಿ ಇಂಪಾರ್ಟೆಂಟ್ ಆದ ಎಕ್ಸ್ಪೆರಿಮೆಂಟ್ ಅಂದ್ರೆ ಕ್ಯಾಪಿಟಲ್ ಚೇಂಜ್ ಮಾಡೋದಾಗಿತ್ತು. ಅವನ ಕ್ಯಾಪಿಟಲ್ ಅನ್ನ ಟ್ರಾನ್ಸ್ಫರ್ ಮಾಡೋದಾಗಿತ್ತು. ಕ್ಯಾಪಿಟಲ್ ಮೀನ್ಸ್ ನಾವು ಇರೋಂತ ಒಂದು ಪ್ಲೇಸ್ ನ ಒಂದು ಕ್ಯಾಪಿಟಲ್ ಏನ್ ಮಾಡ್ಕೊಳ್ತೀವಿ. ಲೈಕ್ ಇಂಡಿಯಾಸ್ ಕ್ಯಾಪಿಟಲ್ ಈಸ್ ಡೆಲ್ಲಿ, ಹಂಗೆ ಇವನ ಸಮಯದಲ್ಲೂ ಕೂಡ ಕ್ಯಾಪಿಟಲ್ ಡೆಲ್ಲಿನೇ ಆಗಿತ್ತು. ಬಟ್ ಇವನಿಗೆ ಏನಾಗಿತ್ತಪ್ಪ ಅಂತಂದ್ರೆ, ಯಾರಿಗೆ, ಮೊಹಮ್ಮದ್ ಬಿನ್ ತುಗ್ಲಕ್ಗೆ ಡೆಲ್ಲಿ ಕ್ಯಾಪಿಟಲ್ ಬೇಡ ಆಗಿತ್ತು. ಇಂಡಿಯಾದ ಸೆಂಟ್ರಲ್ ಇರುವಂತಹ ಕರೆಕ್ಟ್ ಆಗಿ ಸೆಂಟ್ರಲ್ ಇರುವಂತಹ ದೇವಗಿರಿ ಅಂತ ಏನಿದೆ, ಆ ಒಂದು ಪ್ಲೇಸ್ ನ ಕ್ಯಾಪಿಟಲ್ ಮಾಡ್ಬೇಕು ಅಂತ ಹೇಳಿ ಇವನ್ ತಲೆಯಲ್ಲಿ ಇತ್ತು. ಯಾಕಪ್ಪ ಅಂತಂದ್ರೆ, ದೇವಗಿರಿಯನ್ನ ಕ್ಯಾಪಿಟಲ್ ಆಗಿ ಮಾಡಿದ್ರೆ ದೇವಗಿರಿಯಿಂದ ಸೌತ್ ಕಡೆಗೆ, ಸೌತ್ ಇಂಡಿಯಾ ಕಡೆಗೆ ವಾರ್ ಮಾಡ್ಲಿಕ್ಕೆ, ಅಟ್ಯಾಕ್ ಮಾಡ್ಲಿಕ್ಕೆ ಇವನಿಗೆ ಈಸಿ ಆಗ್ತಿತ್ತು. ಸೊ ಹಾಗಾಗಿ ದೇವಗಿರಿಯನ್ನ ಕ್ಯಾಪಿಟಲ್ ಮಾಡಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡು, ಇಂಡಿಯಾದ ಸೆಂಟರ್ ಪಾಯಿಂಟ್ ಅಲ್ಲಿ ಇದೆ ದೇವಗಿರಿ ಅಂತ ಹೇಳಿ ಇವನ್ ಏನ್ ಮಾಡ್ತಾನಪ್ಪ ಅಂದ್ರೆ, ಡೆಲ್ಲಿಯಿಂದ ಕ್ಯಾಪಿಟಲ್ ಅನ್ನ ದೇವಗಿರಿಗೆ, ದೌಲತಾಬಾದ್ ಅಂತ ಹೆಸರನ್ನ ಚೇಂಜ್ ಮಾಡ್ಬಿಟ್ಟು ಅಲ್ಲಿಗೆ ಅವನ್ ಏನ್ ಮಾಡ್ತಾನಪ್ಪ, ಕ್ಯಾಪಿಟಲ್ ಅನ್ನ ಶಿಫ್ಟ್ ಮಾಡ್ತಾನೆ. ಶಿಫ್ಟ್ ಮಾಡಿದಷ್ಟೇ ಅಲ್ಲ, ತದನಂತರದಲ್ಲಿ ಏನ್ ಅವನು ಆದೇಶವನ್ನ ಹೊರಡಿಸ್ತಾನೆ, ಏನ್ ಆರ್ಡರ್ ಮಾಡ್ತಾನೆ ಎಲ್ಲ ಪಬ್ಲಿಕ್ಗೂ ಅಂದ್ರೆ, ಡೆಲ್ಲಿಯಲ್ಲಿರೋ ಎಲ್ಲಾ ಜನರಿಗೂ ಅಂದ್ರೆ, ಡೆಲ್ಲಿಯಲ್ಲಿ ಇರುವಂತಹ ಎಲ್ಲಾ ಜನ ಕ್ಯಾಪಿಟಲ್ ಚೇಂಜ್ ಆಯ್ತಲ್ವಾ, ಟ್ರಾನ್ಸ್ಫರ್ ಆಯ್ತಲ್ವಾ, ಸೊ ಹಾಗಾಗಿ ಅವರೆಲ್ಲರೂ ಕೂಡ ದೇವಗಿರಿಗೆ ಹೋಗ್ಬೇಕು, ದೌಲತಾಬಾದ್ಗೆ ಹೋಗ್ಬೇಕು ಅಂತ ಹೇಳಿ ಆರ್ಡರ್ ಪಾಸ್ ಮಾಡ್ತಾನೆ. ಸೊ ಹಾಗಾಗಿ ಅಲ್ಲಿಂದ ಎಲ್ಲಾ ಜನರನ್ನ ತಗೊಂಡು ದೌಲತಾಬಾದ್ಗೆ ಹೋಗೋದು ತುಂಬಾ ಈಸಿ ಆಗಿರ್ಲಿಲ್ಲ. ಬಹಳಷ್ಟು ಏಜ್ಡ್ ಆಗಿರೋ ಜನ ಇದ್ರು. ಅದು 700 ಮೈಲ್ ದೂರ ಇತ್ತು, 700 ಮೈಲ್ಸ್ ದೂರ ಇತ್ತು ಡೆಲ್ಲಿಯಿಂದ ದೌಲತಾಬಾದ್ ದೇವಗಿರಿ, ಹೌದಲ್ವಾ. ಸೊ 700 ಮೈಲ್ಸ್ ಜನ ಇಲ್ಲಿಂದ ತಮ್ಮ ಸಾಮಗ್ರಿಗಳನ್ನ, ಮನೆ ಸಾಮಾನುಗಳನ್ನ ಎಲ್ಲವನ್ನ ತಕೊಂಡು ಹೋಗ್ಬೇಕು ಅಂತಂದ್ರೆ ದಟ್ಸ್ ನಾಟ್ ದ ಈಸಿ ವರ್ಕ್. ಸೊ ಹಾಗಾಗಿ ಈ ಒಂದು ಪೀರಿಯಡ್ ಅಲ್ಲಿ, ಈ ಒಂದು ಟೈಮ್ ಅಲ್ಲಿ ಅಂದ್ರೆ ಡೆಲ್ಲಿಯಿಂದ ದೌಲತಾಬಾದ್ ಹೋಗೋ ಒಂದು ಪ್ರಾಬ್ಲಮ್ ಅಲ್ಲಿ ಏನಾಗ್ಬಿಡ್ತಂದ್ರೆ, ಬಹಳ ಜನ ಪೀಪಲ್ಸ್, ಏಜ್ ಆದವ್ರಿದ್ರು, ಸಣ್ಣ ಮಕ್ಕಳಿದ್ರು, ಮತ್ತೆ ಏನೋ ಡಿಸೀಸ್ ಇದ್ದವ್ರಿದ್ರು, ಎಲ್ಲ ಏನಾಯ್ತಪ್ಪ ಅಂತಂದ್ರೆ ಬಹಳ ಪ್ರಾಬ್ಲಮ್ ಆಗಿ ಬಹಳ ಜನ ಸತ್ತೋಗ್ಬಿಡ್ತಾರೆ. ಸೊ ಇದರ ಒಂದು ಪರಿಣಾಮ ಲೇಟರ್ ಆನ್ ಅವನಿಗೆ ಅನಿಸ್ತು, ಯಾರಿಗೆ, ಮೊಹಮ್ಮದ್ ಬಿನ್ ತುಗ್ಲಕ್ಗೆ. ಅವನೇನ್ ಯೋಚನೆ ಮಾಡ್ತಾನೆ, ಓ ನಾನು ಮಾಡಿರೋ ಡಿಸಿಷನ್ ತಪ್ಪಾಗಿದೆ. ಓಕೆ, ಡೆಲ್ಲಿಯಿಂದ ದೌಲತಾಬಾದ್ಗೆ ನಾನು ಜನರನ್ನ ಶಿಫ್ಟ್ ಮಾಡೋದು ತಪ್ಪಾಗಿದೆ, ತುಂಬಾ ಲಾಸ್ ಆಗ್ತಾ ಇದೆ, ಜನ ಸಾಯ್ತಾ ಇದ್ದಾರೆ, ಅದಕ್ಕೆ ಇದನ್ನ ಕ್ಯಾನ್ಸಲ್ ಮಾಡ್ಬೇಕು ಅನ್ಕೊಂಡು ಅವನ್ ಏನ್ ಮಾಡ್ತಾನೆ, ಯಾರೆಲ್ಲ ಹೋಗಿರ್ತಾರಲ್ಲ ಅವ್ರಿಗೆ ವಾಪಸ್ ಡೆಲ್ಲಿಗೆ ಬನ್ನಿ ಅಂತ ಹೇಳಿ ಮತ್ತೆ ಆರ್ಡರ್ ಕೊಡ್ತಾನೆ. ಸೊ ಆಲ್ರೆಡಿ ಅರ್ಧ ಜನ ಹೋಗಿರ್ತಾರ, ಅವ್ರು ಮತ್ತೆ ವಾಪಸ್ ಬರ್ಬೇಕು ಅಂದ್ರೆ ಮತ್ತೆ ಅದೇ ಸಿಚುವೇಶನ್, ಅದೇ ಪ್ರಾಬ್ಲಮ್ ನ ಫೇಸ್ ಮಾಡ್ಕೊಂಡು ಅವ್ರು ಬರ್ಬೇಕು. ಸೊ ಹಾಗಾಗಿ ಈ ಒಂದು ಪೀರಿಯಡ್ ಅಲ್ಲಿ ಡೆಲ್ಲಿಯಿಂದ ದೌಲತಾಬಾದ್, ಮತ್ತೆ ದೌಲತಾಬಾದಿಂದ ಮತ್ತೆ ವಾಪಸ್ ಡೆಲ್ಲಿಗೆ ಬರೋ ಒಂದು ಚಕ್ಕರದಲ್ಲಿ ಎಷ್ಟು ಜನ ಹೋಗಿದ್ರು, ಅದರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಜನ ಸತ್ ಹೋದ್ರು. ಆಮೇಲೆ ಕೆಲವೇ ಸ್ವಲ್ಪ ಜನ ಉಳ್ಕೊಂಡು ಅವರು ಡೆಲ್ಲಿಗೆ ಬಂದು ಮುಟ್ತಾರೆ, ಸರ್ವೈವ್ ಆಗ್ತಾರೆ ಅಂತ ಹೇಳಿ ನಾವು ನೋಡ್ತೇವೆ. ಇದೊಂದು ಬಹಳ ಅವನ ಒಂದು ಏನಪ್ಪಾ ಅಂತಂದ್ರೆ ಮಾಡಿರೋ ಎಕ್ಸ್ಪೆರಿಮೆಂಟ್ ಅಲ್ಲಿ ಬಹಳ ಒಂದು ತೊಂದರೆ ಮಾಡಿದಂತಹ ಡಿಸಿಷನ್ ಅಂತ ಹೇಳಿ ನಾವು ನೋಡ್ತೇವೆ.
ಸೊ ಇದಾದ್ಮೇಲೆ ಇನ್ನೊಂದು ಏನ್ ಎಕ್ಸ್ಪೆರಿಮೆಂಟ್ ಅವ್ನು ಮಾಡ್ತಾನೆ ಅಂತ ಅಂದ್ರೆ, ಆ ಸಮಯದಲ್ಲಿ ಸಿಲ್ವರ್ ಕಾಯಿನ್ಸ್ ರನ್ನಿಂಗ್ ಅಲ್ಲಿ ಇತ್ತು. ಬಿಸ್ನೆಸ್ ಅಲ್ಲಿ, ಕಮರ್ಷಿಯಲ್ ಅಲ್ಲಿ ಏನಪ್ಪಾ ಅಂದ್ರೆ ಸಿಲ್ವರ್ ಕಾಯಿನ್ ರನ್ನಿಂಗ್ ಅಲ್ಲಿ ಇತ್ತು. ಈ ಸಿಲ್ವರ್ ಕಾಯಿನ್ ಅನ್ನ ಅವ್ನ್ ಏನ್ ಮಾಡ್ತಾನಂತಂದ್ರೆ, ಈ ತರ ಏನ್ ವ್ಯಾಲ್ಯೂ ಇದೆ ಅದೇ ಸೇಮ್ ವ್ಯಾಲ್ಯೂಗೆ ಕಾಪರ್ ಕಾಯಿನ್ ಅನ್ನ ಅವನು ಪ್ರೊಡ್ಯೂಸ್ ಮಾಡ್ತಾನೆ. ಕಾಪರ್ ಕಾಯಿನ್ ಅನ್ನ ಪ್ರೊಡ್ಯೂಸ್ ಮಾಡಿ ಏನ್ ಹೇಳ್ತಾನಪ್ಪ ಅಂದ್ರೆ, ಸಿಲ್ವರ್ ಕಾಯಿನ್ ಇರೋ ಒಂದು ಸೇಮ್ ಮುಖ ಬೆಲೆನೆ, ಅದರ ಒಂದು ಏನಪ್ಪಾ ಅಂತಂದ್ರೆ ವ್ಯಾಲ್ಯೂನೇ ಕಾಪರ್ ಕಾಯಿನ್ಗೂ ಇರುತ್ತೆ ಅಂತ ಹೇಳ್ತಾನೆ. ಡಿಕ್ಲೇರ್ ಮಾಡ್ಬೇಕಾದ್ರೆ ಮೊಹಮ್ಮದ್ ಬಿನ್ ತುಗ್ಲಕ್ ಒಂದ್ ಮಿಸ್ಟೇಕ್ ಮಾಡ್ದ. ಏನಂದ್ರೆ, ಕಾಪರ್ ಕಾಯಿನ್ ಅನ್ನ ಪ್ರಿಂಟ್ ಮಾಡೋದು, ರೆಡಿ ಮಾಡೋದು ಓನ್ಲಿ ಗವರ್ಮೆಂಟ್ ಗೆ ಸಂಬಂಧಪಟ್ಟಿದ್ದು ಅಂತ ಹೇಳೋದನ್ನ ಮರೆತು ಬಿಟ್ಟ, ಅವನು ಹೇಳಲಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಎಲ್ಲಾ ಪಬ್ಲಿಕ್ ಕೂಡ ಆ ಕಾಪರ್ ಕಾಯಿನ್ ಗಳನ್ನ ತಮ್ಮಿಂದ ತಾವೇ ರೆಡಿ ಮಾಡ್ಕೊಳ್ಳೋದಿಕ್ಕೆ ಶುರು ಮಾಡಿದ್ರು. ಮತ್ತೆ ಗವರ್ಮೆಂಟ್ ಗೆ ಏನಾಯ್ತು, ಅಂದಿನ ಒಂದು ಅಧಿಕಾರಿಗಳಿಗೆ ಏನಾಯ್ತಪ್ಪ ಅಂದ್ರೆ, ಸಿಲ್ವರ್ ಕಾಯಿನ್ ಗಳನ್ನ ಎಕ್ಸ್ಚೇಂಜ್ ಮಾಡಿ ಕೊಡೋದಿಕ್ಕೆ, ಕಾಪರ್ ಕಾಯಿನ್ ಗಳನ್ನ ಕೊಡೋದಿಕ್ಕೆ ತುಂಬಾನೇ ಕಷ್ಟ ಬಂತು. ಸಿಲ್ವರ್ ಕಾಯಿನ್ ಅನ್ನ ಎಕ್ಸ್ಚೇಂಜ್ ಮಾಡಿಸ್ಲಿಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ಬಿಡ್ತು. ಇದೆಲ್ಲಾ ಗೊಂದಲವನ್ನ ನೋಡಿ ಮೊಹಮ್ಮದ್ ಬಿನ್ ತುಗ್ಲಕ್ಗೆ ಮತ್ತೆ ಯೋಚನೆ ಬಂತು, ಅಯ್ಯೋ ನಾನು ಮಾಡಿದ ನಿರ್ಧಾರ ತಪ್ಪಾಗಿದೆ. ಓಕೆ, ನಾನು ಸಿಲ್ವರ್ ಕಾಯಿನ್ ಅನ್ನ ಕಾಪರ್ ಕಾಯಿನ್ ಗೆ ಇಕ್ವಲೆಂಟ್ ಮಾಡಿ ಚೇಂಜ್ ಮಾಡಬಾರ್ದಾಗಿತ್ತು ಅಂತ ಹೇಳಿ ಅವನಿಗೆ ಜ್ಞಾನೋದಯ ಆಗುತ್ತೆ. ಆವಾಗ ಮತ್ತೆ ಏನ್ ಹೇಳ್ತಾನಪ್ಪ ಅಂದ್ರೆ, ಅರ್ಲಿಯರ್ ಸಿಲ್ವರ್ ಕಾಯಿನ್ ಗಳೇ ಮತ್ತೆ ಚಾಲನೆಯಲ್ಲಿ ಬರುತ್ತೆ ಅಂತ ಹೇಳಿ ಮತ್ತೆ ಘೋಷಣೆ ಹೊರಡಿಸ್ತಾನೆ. ಸೊ ಈ ಒಂದು ಡಿಸಿಷನ್ ಇಂದನೂ ಕೂಡ ತುಂಬಾನೇ ಎಕನಾಮಿಕ್ ಲಾಸ್ ಆ ಸಮಯದಲ್ಲಿ ಆಯ್ತು ಅಂತ ಹೇಳಿ ನಾವು ನೋಡ್ತೇವೆ. ಹೀಗಾಗಿ ಎಕನಾಮಿಕ್ಸ್ ಲಾಸ್ ಆಗಿರೋದ್ರಿಂದ ಫೈನಾನ್ಷಿಯಲಿ ಕಂಡೀಷನ್ ತುಂಬಾನೇ ರಾಜ್ಯದ್ದು ಬಹಳ ವೀಕ್ ಆಗ್ಬಿಡ್ತು ಅಂತ ಹೇಳಿ ನಾವು ನೋಡ್ತೇವೆ. ಸೊ ಇವು ಗ್ರೇಟ್ ಫೇಲ್ಯೂರ್ಸ್ ಅಂತ ಹೇಳ್ಬೋದು ಅವನ ಎಕ್ಸ್ಪೆರಿಮೆಂಟ್ ದಲ್ಲಿ. ಓಕೆ, ಸೊ ಈ ರೀತಿಯಲ್ಲಿ ಮೊಹಮ್ಮದ್ ಬಿನ್ ತುಗ್ಲಕ್ ಏನಪ್ಪಾ ಅಂತಂತಂದ್ರೆ, ತನ್ನ ಒಂದು ಡಿಸಿಷನ್ ಗಳನ್ನ ಜನರ ಮೇಲೆ ಹೇರ್ತಾ ಬಂದ. ಇದರಿಂದ ಬೇಸತ್ತ ಜನ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ, ಅವನ ವಿರುದ್ಧ ಬಂಡಾಯ ಹೇಳ್ತಾ ಇದ್ರು, ಅವನನ್ನ ಅಪೋಸ್ ಮಾಡ್ತಾ ಇದ್ರು. ನಿನ್ನ ಡಿಸಿಷನ್ ಗಳ ಒಪ್ಪಿಗೆ ಇಲ್ಲ ಅಂತ ಹೇಳಿ ಅವನ ವಿರುದ್ಧದಲ್ಲಿ ಹೋರಾಟಕ್ಕೆ ನಿಂದಿರ್ತಾ ಇದ್ರು ಅಂತ ಹೇಳಿ ನಾವು ನೋಡ್ತೇವೆ. ಸೊ ತನ್ನ ಪವರ್ ಇಂದ ಅವನ್ ಏನ್ ಮಾಡ್ತಾ ಇದ್ದ, ಅವರೆಲ್ಲರನ್ನ ಸ್ಟಾಪ್ ಮಾಡ್ತಾ ಇದ್ದ, ಅವರೆಲ್ಲ ಬಾಯಿ ಮುಚ್ಚಿಸ್ತಾ ಇದ್ದ. ಈ ರೀತಿ ಬಾಯಿ ಮುಚ್ಚಿಸ್ತಾ ಬರ್ತಾ ಇದ್ದ. ಸೊ ಕೊನೆಗೊಂದಿನ ಬಹಳ ಫೀವರ್ ಜಾಸ್ತಿ ಆಗಿ ಫೀವರ್ ಅಲ್ಲಿ ಮೊಹಮ್ಮದ್ ಬಿನ್ ತುಗ್ಲಕ್ ಸತ್ತೋಗ್ತಾನೆ ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಏನಾಗುತ್ತೆ ಅಂದ್ರೆ, ಇಲ್ಲಿ ಮೇನ್ ನಾವು ನೋಡೋದಾದ್ರೆ, ನಾವು ಫಸ್ಟ್ ನೋಡಿರೋದು ಸ್ಲೇವ್ ಡೈನಾಸಿಟಿ, ಖಿಲ್ಜಿ ಡೈನಾಸಿಟಿ ಮತ್ತೆ ತುಗ್ಲಕ್ ಡೈನಾಸಿಟಿ. ಇಲ್ಲಿಗೆ ಡೈನಾಸಿಟೀಸ್ ಎಕ್ಸ್ಪ್ಲೇಷನ್ ಮುಗಿತು. ಯಾಕಂದ್ರೆ ಸ್ಲೇವ್, ಖಿಲ್ಜಿ ಮತ್ತೆ ತುಗ್ಲಕ್ ಡೈನಾಸಿಟಿ ಆದ್ಮೇಲೆ ಸೈದ್ ಮತ್ತು ಲೋಧಿ ಡೈನಾಸಿಟಿ ಬಹಳ ಕಡಿಮೆ ಶಾರ್ಟ್ ಪೀರಿಯಡ್ ಗೋಸ್ಕರ ಅವರು ರೂಲಿಂಗ್ ಮಾಡ್ತಾರೆ. ಸೊ ಅವುಗಳಲ್ಲಿ ನೋಡ್ಬೇಕಂದ್ರೆ ಲೋಧಿ ಡೈನಾಸಿಟಿಯಲ್ಲಿ ಇಬ್ರಾಹಿಂ ಲೋಧಿ ಒಬ್ಬ ಫೇಮಸ್ ಏನು ರೂಲರ್ ಆಗಿದ್ದ ಅಂತ ಹೇಳಿ, ಲಾಸ್ಟ್ ರೂಲರ್ ಆಗಿದ್ದ ಅಂತ ಹೇಳಿ ಅವನು ಸ್ವಲ್ಪ ಹೆಸರು ಮಾಡಿರೋದಾಗಿ ನಾವು ನೋಡ್ತೇವೆ. ಸೊ ಇದಾದ ಬಳಿಕ ಏನಾಗ್ತದೆ, ಲೋಧಿ ನಂತರ ಮುಘಲ್ ಎಂಪೈರ್ ಸ್ಟಾರ್ಟ್ ಆಗುತ್ತೆ. ಓಕೆ, ಬಾಬರ್ ಬಂದು ಪಾನಿಪತ್ ವಾರ್ ನಲ್ಲಿ ಎಲ್ಲರನ್ನು ಸೋಲಿಸಿ ಕಬ್ಜಾ ಮಾಡ್ಕೊಂತಾನೆ. ಕಬ್ಜಾ ಮಾಡ್ಕೊಂಡು ಮುಘಲ್ ಎಂಪೈರ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಇದಿಷ್ಟು ಏನಪ್ಪಾ ಅಂತಂತಂದ್ರೆ ಸುಲ್ತಾನ್ ಒಂದು ಡೈನಾಸಿಟಿಗಳ ಎಕ್ಸ್ಪ್ಲನೇಷನ್ ಆಗಿತ್ತು. ಸೊ ಡೆಲ್ಲಿ ಸುಲ್ತಾನರ ಕಾಂಟ್ರಿಬ್ಯೂಷನ್ಸ್ ಏನೇನಿದೆ ನೋಡೋಣ. ಅಡ್ಮಿನಿಸ್ಟ್ರೇಷನ್ ದಲ್ಲಿ ಅವರದ್ದು ಏನೇನು ಕಾಂಟ್ರಿಬ್ಯೂಷನ್ ಇತ್ತು ಅಂತ ಹೇಳಿ ನಾವು ನೋಡೋದಾದ್ರೆ, ಇಲ್ಲೇನಾಗುತ್ತೆ, ರೂಲಿಂಗ್ ಏನು ಬರ್ತಾರೆ ಅವರು, ಮೆಜಾರಿಟಿಯಲ್ಲಿ ಅಡ್ಮಿನಿಸ್ಟ್ರೇಷನ್ ಫಂಕ್ಷನ್ಸ್ ಏನಿದೆ ಎಲ್ಲವನ್ನು ಟರ್ಕಿಶ್ ರೂಲ್ ಗಳನ್ನ ತಗೊಂಡ್ ಬರ್ತಾರೆ. ಮಿಲಿಟರಿ ಪವರ್ ಗಳ ಏನಾಗುತ್ತಪ್ಪ ಅಂತಂದ್ರೆ, ಒಂದು ಬ್ಯಾಕ್ ಬೋನ್ ಆಗುತ್ತೆ ಅವರ ರಾಜ್ಯಕ್ಕೆ. ಮಿಲಿಟರಿ ಪವರ್ ಮೇಲೆನೆ ಅವರು ತಮ್ಮ ರಾಜ್ಯವನ್ನ ನಡೆಸ್ತಾ ಇದ್ರು. ಓಕೆ, ಸೊ ಇವ್ರು ಏನಾಗ್ತಾ ಇದ್ರಪ್ಪ ಅಂತಂದ್ರೆ, ಬಹಳ ಸ್ಟ್ರಾಂಗ್ ರೂಲರ್ಸ್ ಆಗಿದ್ರು. ಮತ್ತೆ ಏನಪ್ಪಾ ಅಂತಂದ್ರೆ, ಬಲ್ಬನ್ ಒಬ್ಬ ಪ್ರಮುಖವಾಗಿ ಗುರುತಿಸ್ಕೊಳ್ಳುವಂತಹ ಸುಲ್ತಾನ್ ಆಗಿದ್ದ. ಇವನೇನ್ ಮಾಡ್ತಾನಪ್ಪ ಅಂತಂದ್ರೆ, ನಾನು ದೇವರ ರಿಪ್ರೆಸೆಂಟೇಟಿವ್ ಇದ್ದೀನಿ, ನಾನು ಓನ್ಲಿ ದೇವರಿಗೆ ಆನ್ಸರೇಬಲ್ ಇದ್ದೀನಿ, ಅಕೌಂಟೇಬಲ್ ಇದ್ದೀನಿ ಅಂತ ಹೇಳಿ ಇವನು ಡಿಕ್ಲೇರ್ ಮಾಡ್ತಾನೆ. ಓಕೆ, ಸೊ ಈ ರೀತಿಯಾಗಿ ಇವನು ಸ್ವಲ್ಪ ಜಾಸ್ತಿ ಗುರುತಿಸ್ಕೊಂಡಂತಹ ವ್ಯಕ್ತಿ ಯಾರು, ಬಲ್ಬನ್ ಅನ್ನೋನು. ಓಕೆ, ಸೊ ಹೀಗಾಗಿ ಏನಾಗುತ್ತಪ್ಪ ಅಂತಂದ್ರೆ, ಈ ಸುಲ್ತಾನರ ಒಂದು ಆಳ್ವಿಕೆ ಸಮಯದಲ್ಲಿ ಬಹಳಷ್ಟು ಜನ ಬಂಡಾಯ ಎದ್ದಿದ್ರು. ಅಂದ್ರೆ ಅವರ ವಿರುದ್ಧ ಏನಪ್ಪಾ ಅಂತಂದ್ರೆ ರಿವೋಲ್ಟ್ಸ್ ಅನ್ನ ನಡೆಸ್ತಾ ಇದ್ರು. ಅವರ ವಿರುದ್ಧ ನಿಮ್ಮ ಆಳ್ವಿಕೆ ನಮಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿ ಅವ್ರ ವಿರುದ್ಧ ರಿವೋಲ್ಟ್ಸ್ ಅನ್ನ ನಡೆಸ್ತಾ ಇದ್ರು. ಬಟ್ ಸುಲ್ತಾನ್ಸ್ ತಮ್ಮ ಪವರ್ ಇಂದ ಇವರೆಲ್ಲರನ್ನ ಬಾಯಿ ಮುಚ್ಚಿಸ್ತಾ ಇದ್ರು ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ. ಸೊ ಅದಾದ್ರೂ ಕೂಡ ಸುಲ್ತಾನರಿಗೆ ಎಲ್ಲೋ ಒಂದ್ ಕಡೆ ಎಲ್ಲಾ ಜನ ನಮ್ಮ ಅಪೋಸ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಅವ್ರಿಗೆ ಏನಾಗ್ತಾ ಇತ್ತು, ನಮ್ಮ ಪವರ್ ಅನ್ನ ನಾವು ಕಳ್ಕೊಂಡ್ಬಿಡ್ತೀವಿ ಅನ್ನೋ ಭಯ ಅವರಿಗೆ ಕಾಡಿಸ್ತಾ ಇತ್ತು ಅಂತ ಹೇಳಿ ನಾವು ನೋಡ್ತೇವೆ. ಇದು ಬಿಟ್ರೆ ಎಕನಾಮಿಕ್ ಸಿಚುವೇಶನ್ ನಾವು ನೋಡೋದಾದ್ರೆ, ಟ್ಯಾಕ್ಸ್ ಗಳನ್ನ ತುಂಬಾ ಜಾಸ್ತಿಯಾಗಿ ಹಾಕ್ತಾ ಇದ್ರು. ಸೊ ಟ್ಯಾಕ್ಸ್ ಗಳನ್ನ ಆಲ್ಮೋಸ್ಟ್ ರೈತರ ಮೇಲೆ ಜಾಸ್ತಿ ಹಾಕ್ತಾ ಇದ್ರು. ಹೀಗಾಗಿ ರೈತರು ತುಂಬಾನೇ ಪ್ರಾಬ್ಲಮೆಟಿಕ್ ಸಿಚುವೇಶನ್ ಅಲ್ಲಿ ಇದ್ರು. ಈ ರೀತಿ ಸ್ಟ್ರಿಕ್ಟ್ ಆಗಿ ಅವರು ಏನು ಲ್ಯಾಂಡ್ ಟ್ಯಾಕ್ಸ್ ಆಗಿರಬಹುದು ಅಥವಾ
ಏನು ಹೊಲಗಳ ಮೇಲೆ ಟ್ಯಾಕ್ಸ್ ಆಗಿರ್ಬೋದು, ಈ ರೀತಿ ಮಾಡೋದ್ರಿಂದ ರೈತರಿಗೆ ತುಂಬಾ ಹೊಡೆತ ಕೊಡ್ತಾ ಇತ್ತು. ಸೊ ಹೀಗಾಗಿ ಅವರು ತಲೆ ಕೆಟ್ಬಿಟ್ಟು ಅವ್ರು ಅವಾಗ ರಿವೋಲ್ಟ್ ಗಳನ್ನ ನಡೆಸ್ತಾ ಇದ್ರು. ಅಂದ್ರೆ ಅವರು ಬಂಡಾಯ ಹೇಳ್ತಾ ಇದ್ರು, ಅವರ ವಿರುದ್ಧ ಅಪೋಸ್ ಮಾಡ್ತಾ ಇದ್ರು ಸುಲ್ತಾನ್ರ ವಿರುದ್ಧ. ಸೊ ಹೀಗಾಗಿ ಸ್ವಲ್ಪ ಎಕನಾಮಿಕ್ ಕಂಡೀಷನ್ಸ್ ಕೂಡ ಸ್ವಲ್ಪ ಏನಪ್ಪಾ ಅಂದ್ರೆ ಪಬ್ಲಿಕ್ ಸಪೋರ್ಟ್ ಇರ್ಲಿಲ್ಲ ಅಂತ ಹೇಳಿ ನಾವು ನೋಡಬಹುದು. ಅದು ಬಿಟ್ರೆ ವೇವಿಂಗ್ ಏನಿದೆ ಮೇಜರ್ ಆಕ್ಯುಪೇಷನ್ ಆಗಿತ್ತು. ಅಂದ್ರೆ ನೇಯ್ಗೆ ಕೆಲಸ, ಮಗ್ಗ ನೇಯ್ಯೋ ಕೆಲಸ ಎಲ್ಲ ಇರುತ್ತಲ್ಲ, ಆ ರೀತಿ ನೇಯ್ಗೆ ಕೆಲಸ ಏನಿತ್ತಪ್ಪ ಅಂದ್ರೆ ತುಂಬಾ ಮೇಜರ್ ಆಕ್ಯುಪೇಷನ್ ಆಗಿತ್ತು ಆಗಿನ ಜನರದ್ದು. ಮತ್ತೆ ಸಿಟಿಗಳಲ್ಲಿ ಏನಪ್ಪಾ ಅಂತಂದ್ರೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಕಟ್ಟಡಗಳನ್ನ ಕನ್ಸ್ಟ್ರಕ್ಷನ್ ಗಳನ್ನ ಮಾಡ್ತಾ ಇದ್ರು. ಬಹಳ ಬೇಗ ಕನ್ಸ್ಟ್ರಕ್ಷನ್ ಗಳನ್ನ ಕಂಪ್ಲೀಟ್ ಮಾಡೋ ಒಂದು ಕೆಲಸ ಇರ್ತಾ ಇತ್ತು. ಹಾಗಾಗಿ ಕನ್ಸ್ಟ್ರಕ್ಷನ್ ಕೆಲಸಕ್ಕೆ ಜನರನ್ನ ಅವರು ಅಪಾಯಿಂಟ್ ಮಾಡ್ಕೊಳ್ತಾ ಇದ್ರು. ಹಾಗಾಗಿ ಜನರಿಗೆ ಅವಾಗವಾಗ ಎಂಪ್ಲಾಯ್ಮೆಂಟ್ ಸಿಗ್ತಾ ಇತ್ತು ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಮೇನ್ ಆಗಿ ಸುಲ್ತಾನ್ರ ಬಂದ ಮೇಲೆ ಆಗಿರೋ ಡೆವಲಪ್. ಓಕೆ, ಸೊ ನೆಟ್ವರ್ಕ್ ಇಶ್ಯೂ ಇಂದ ವಿಡಿಯೋ ಮಧ್ಯದಲ್ಲಿ ಸ್ಟಾಪ್ ಆಗಿ ನನಗೆ ಪ್ರಾಬ್ಲಮ್ ಆಗ್ತಾ ಇದೆ, ಪರವಾಗಿಲ್ಲ. ಓಕೆ, ಸೊ ಮೇನ್ ಆಗಿ ಸುಲ್ತಾನರ ಬಂದ ಮೇಲೆ ಆಗಿರುವಂತಹ ಡೆವಲಪ್ಮೆಂಟ್ ಅಂದ್ರೆ ಇವರು ವಾರ್ ಹಾರ್ಸ್ ಏನಿದೆ, ಯುದ್ಧ ಕುದುರೆಗಳೇನಿದೆ ಅವುಗಳನ್ನ ಇಂಪೋರ್ಟ್ ಮಾಡ್ತಾ ಇದ್ರು ಇಂಡಿಯಾಗೆ. ಸೊ ಅದು ಒಂದು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಅಂತ ನಾವು ಇಲ್ಲಿ ಹೇಳ್ಬಹುದು. ಅದು ಬಿಟ್ರೆ ಈ ಖಿಲ್ಜಿ ಆಗಿರಬಹುದು, ಮತ್ತೆ ಬೇರೆ ಸ್ಲೇವ್ ಡೈನಾಸಿಟೀಸ್ ಆಗಿರಬಹುದು, ಇವರಲ್ಲಿ ಸ್ಲೇವ್ ಗಳನ್ನ ಇಟ್ಕೊಳ್ಳೋದು ತುಂಬಾನೇ ಒಂದು ಘನತೆಯ ವಿಷಯ ಆಗ್ಬಿಟ್ಟಿತ್ತು. ಬಹಳ ಜನ ಸ್ಲೇವ್ಸ್ ಗಳನ್ನ, ಗುಲಾಮ್ರನ್ನ ಇವ್ರು ಇಟ್ಕೊಳ್ತಾ ಇದ್ರು. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಹತ್ರ 50,000 ಸ್ಲೇವ್ಸ್ ಇದ್ರು. ಅದೇ ರೀತಿ ಫಿರೋಜ್ ಶಾ ತುಗ್ಲಕ್ ಹತ್ರ 1,80,000 ಸ್ಲೇವ್ಸ್ ಇದ್ರು, ಗುಲಾಮ್ರಿದ್ರು. ಓಕೆ, 1,80,000 ಸ್ಲೇವ್ಸ್ ಇದ್ರು ಅವ್ರ ಹತ್ರ. ಸೊ ಈ ರೀತಿ ಸ್ಲೇವ್ಸ್ ಗಳನ್ನ ಇಟ್ಕೊಳ್ಳೋದು, ಮತ್ತೆ ಅವರನ್ನ ಮಾರ್ಕೆಟ್ ಅಲ್ಲಿ ಮಾರಾಟಕ್ಕೆ ಇಡೋದು, ಸೇಲ್ ಮಾಡೋದು, ಇದೆಲ್ಲವೂ ಕೂಡ ಅವಾಗ ಏನಿತ್ತಪ್ಪ ಅಂದ್ರೆ ಪ್ರಾಕ್ಟೀಸ್ ಅಲ್ಲಿ ಇತ್ತು. ಅವರಿಗೆ ಸ್ಲೇವ್ ಗಳಿಗೆ ಒಂದು ರೇಟ್ ಅನ್ನ ಇವರು ಫಿಕ್ಸ್ ಮಾಡ್ತಾ ಇದ್ರು. ಇಷ್ಟು ರೇಟ್ ಕೊಟ್ರೆ ನಿಮ್ಗೊಬ್ಬ ಸ್ಲೇವ್ ಸಿಗ್ತಾನೆ, ಈ ರೀತಿಯಲ್ಲಿ ಅವರು ರೇಟ್ ಫಿಕ್ಸ್ ಮಾಡ್ತಾ ಇದ್ರು. ಸೊ ಈ ರೀತಿಯ ಒಂದು ಏನಪ್ಪಾ ಅಂದ್ರೆ ಒಂದು ಕೆಲಸ ಆ ಸಮಯದಲ್ಲಿ ನಡೀತಾ ಇತ್ತು ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ. ಓಕೆ, ಸೊ ಆರ್ಕಿಟೆಕ್ಚರ್ ಮತ್ತೆ ಲಿಟ್ರೇಚರ್ ಬಂದ್ರೆ ಈ ಒಂದು ಸಮಯದಲ್ಲಿರುವಂತಹ ಒಂದು ಅಂದ್ರೆ ಸುಲ್ತಾನ್ಸ್, ದೆಹಲಿ ಸುಲ್ತಾನರ ಸಮಯದಲ್ಲಿ ನಡೆದಿರುವಂತಹ ಸ್ಟ್ರಕ್ಚರ್ ಗಳಲ್ಲಿ ಮೇನ್ ಬಹಳ ತುಂಬಾನೇ ಹೆಸರು ಮಾಡಿದಂತ ಸ್ಟ್ರಕ್ಚರ್ಸ್ ಅಂದ್ರೆ ಕುತುಬ್ ಮಿನಾರ್ ಆಗಿರಬಹುದು, ಅಲೈ ದರ್ವಾಜ ಆಗಿರಬಹುದು, ಆಮೇಲೆ ಏನು ಕವತ್ತುಲ್ ಇಸ್ಲಾಂ ಅಂತ ಹೇಳಿ ಒಂದು ಮಸೀದಿಯನ್ನ ಕಟ್ಟಿದ್ರು. ಮತ್ತೆ ಸಿರಿ ಫೋರ್ಟ್, ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ತುಂಬಾನೇ ಅತಿ ಸುಂದರವಾದಂತಹ ಕನ್ಸ್ಟ್ರಕ್ಷನ್ ಗಳಾಗಿ ಆರ್ಕಿಟೆಕ್ಚರ್ ಆಗಿ ಮೂಡಿ ಬಂದಿದೆ ಇವರ ಸಮಯದಲ್ಲಿ ಅಂತ ಹೇಳಿ ನಾವು ನೋಡ್ತೇವೆ. ಅದು ಬಿಟ್ರೆ ಉರ್ದು ಲ್ಯಾಂಗ್ವೇಜ್ ಏನಿದೆ ಆವಾಗ ತುಂಬಾನೇ ಬೆಳೀತು ಇವರ ಸುಲ್ತಾನರ ಸಮಯದಲ್ಲಿ ಅಂತ ಹೇಳಿ ನಾವು ನೋಡ್ತೇವೆ. ಅಮೀರ್ ಖುಸ್ರು ಮತ್ತೆ ಅಮೀರ್ ಹಸನ್ ಅಂತ ಹೇಳಿ ಪರ್ಷಿಯನ್ ಪೋಯೆಟ್ಸ್ ಕೂಡ ಈ ಪೀರಿಯಡ್ ಅಲ್ಲಿ ಬಂದ್ರು. ಇದಾದ್ಮೇಲೆ ಖುಸ್ರು ಒಬ್ಬ ಗ್ರೇಟ್ ಮ್ಯೂಸಿಷಿಯನ್ ಕೂಡ ಆಗಿದ್ರು. ಇವರು ಬಹಳಷ್ಟು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಗಳನ್ನ ಕೂಡ ಡಿಸೈನ್ ಮಾಡಿದ್ರು. ಲೈಕ್ ತಬಲಾ ಆಗಿರ್ಬೋದು, ಸಿತಾರ್ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ ಗಳನ್ನ ಕೂಡ ಇವ್ರು ಏನ್ ಮಾಡಿದ್ರು, ಇನ್ವೆಂಟ್ ಮಾಡಿದ್ರು ಅಂತ ಹೇಳಿ ನಾವು ನೋಡ್ತೇವೆ, ರೆಡಿ ಮಾಡಿದ್ರು. ಓಕೆ, ಸೊ ಜೈಶಿ ಅಂತ ಹೇಳಿ ಒಬ್ಬ ಪೋಯಟ್ ಇದ್ರು. ಅವರು ಪದ್ಮಾವತ್ ಅಂತ ಹೇಳಿ ಒಂದು ಸೂಫಿ ಪೋಯಂ ಅನ್ನ ಉರ್ದುನಲ್ಲಿ ಬರ್ದಿದ್ರು. ಓಕೆ, ರಮಾನಂದ ಮತ್ತೆ ಕಬೀರ್ ದಾಸ್, ರಾಯ್ ದಾಸ್ ಮತ್ತೆ ಮೀರಾಬಾಯಿ ಕೂಡ ಇಂತಹ ಭಕ್ತಿ ಗೀತೆಗಳನ್ನ ಹಾಡುವಂತಹ ಜನರು ಕೂಡ ಈ ಒಂದು ಸುಲ್ತಾನರ ಸಮಯದಲ್ಲಿ ಇದ್ರು ಅಂತ ಹೇಳಿ ನಾವು ನೋಡ್ತೇವೆ. ಕಬೀರ್ ದಾಸ್ ಮತ್ತೆ ಮೀರಾಬಾಯಿ ಅವರ ಪೋಸ್ಟ್ ಗಳನ್ನ ನೀವು ಇಲ್ಲಿ ನೋಡಬಹುದು. ಓಕೆ, ಸೊ ಇದು ಟೋಟಲ್ ಆಗಿ ನಿಮ್ಮ ಸುಲ್ತಾನ್ಸ್ ಆಫ್ ಡೆಲ್ಲಿ ಚಾಪ್ಟರ್ ನಲ್ಲಿ ಬರುವಂತಹ ಕಂಟೆಂಟ್ ಆಗಿದೆ. ಓಕೆ, ಸೊ ಕ್ರೊನಾಲಜಿ ನೋಡ್ಕೊಂಡ್ಬಿಡೋಣ. ಫಸ್ಟ್ ಬಂದದ್ದು ಅರಬ್ರು ಯಾವಾಗ ದಾಳಿ ಮಾಡ್ತಾರೆ 712 ಸಿಇ ನಲ್ಲಿ. ತದನಂತರದಲ್ಲಿ ಮೊಹಮ್ಮದ್ ಗಜನಿ ಬರ್ತಾರೆ 1000 ಸಿಇ ನಲ್ಲಿ. 1000 ಸಿಇ ಇಂದ 1026 ಸಿಇ ವರೆಗೂ ಯಾರಪ್ಪ ಅಂದ್ರೆ ಮೊಹಮ್ಮದ್ ಗಜನಿ ಇರ್ತಾರೆ. ಈ ಮಧ್ಯದಲ್ಲಿ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ವಾರ್ ಗಳನ್ನ ಎಲ್ಲ ಮಾಡಿ ಎಲ್ಲಾ ಕೆಲಸವನ್ನ ಬಹಳ ಸಲ ಆಕ್ರಮಣಗಳನ್ನ ಮಾಡ್ತಾರೆ. ಅದಾದ್ಮೇಲೆ ತರೈನ್ ವಾರ್ಗಳಾಗ್ತದೆ. ಓಕೆ, ತದನಂತರದಲ್ಲಿ ದೆಹಲಿ ಸುಲ್ತಾನರ ಒಂದು ಏನಪ್ಪಾ ಅಂತಂದ್ರೆ ಆಳ್ವಿಕೆ ಪ್ರಾರಂಭ ಆಗುತ್ತೆ 1206 ಇಂದ ಕಂಪ್ಲೀಟ್ ಆಗಿ 1526 ವರೆಗೂ ಏನಪ್ಪಾ ಅಂತಂದ್ರೆ ಸುಲ್ತಾನರ ಆಳ್ವಿಕೆ ನಡೀತಾ ಇರುತ್ತೆ. ಕುತುಬುದ್ದೀನ್ ಐಬಕ್ ಬರ್ತಾರೆ, ರಜಿಯಾ ಸುಲ್ತಾನ್, ಅಲಾವುದ್ದೀನ್ ಖಿಲ್ಜಿ, ಆಮೇಲೆ ಮೊಹಮ್ಮದ್ ಬಿನ್ ತುಗ್ಲಕ್, ಇವೆಲ್ಲ ಆದ್ಮೇಲೆ ಪಾನಿಪತ್ ಯುದ್ಧ ಆಗುತ್ತೆ 1526 ಸಿಇ ನಲ್ಲಿ. ಪಾನಿಪತ್ ಯುದ್ಧ ಆದ ಮೇಲೆ ಎಲ್ಲಾ ಸುಲ್ತಾನರು ಹೋಗ್ಬಿಡ್ತಾರೆ. ಎಲ್ಲಾ ಸುಲ್ತಾನರು ಸೋತು ಸೆರೆ ಆದ್ಮೇಲೆ ಮುಘಲ್ ಬಾಬರ್ ಅವರು ಎಲ್ಲವನ್ನ ಕಬ್ಜಾ ಮಾಡ್ಕೊಂಡು ಮುಘಲ್ ಎಂಪೈರ್, ಮುಘಲ್ ರೂಲಿಂಗ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಮುಘಲ್ ಎಂಪೈರ್ ನ ಏನಪ್ಪಾ ಅಂದ್ರೆ ಆಳ್ವಿಕೆ ಪ್ರಾರಂಭ ಆಗುತ್ತೆ ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ 1526 ಸಿಇ ವರೆಗೂ ಏನಪ್ಪಾ ಅಂತಂದ್ರೆ ಸುಲ್ತಾನ್ಸ್, ಡೆಲ್ಲಿ ಸುಲ್ತಾನರ ಒಂದು ಆಳ್ವಿಕೆ ಇತ್ತು. ಅದರಾದ್ಮೇಲೆ ಮುಘಲ್ ಎಂಪೈರ್ ಪ್ರಾರಂಭ ಆಗುತ್ತೆ ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಇದಿಷ್ಟು ಬಂದು ನಿಮ್ಮ ಸುಲ್ತಾನ್ಸ್ ಆಫ್ ಡೆಲ್ಲಿ ಚಾಪ್ಟರ್ ಇದೆ ಸೆಕೆಂಡ್ ವಿಡಿಯೋದಲ್ಲಿ.
ಓಕೆ, ಏನಾದ್ರೂ ಅರ್ಥ ಆಗಿಲ್ಲ ಅಂತ ಅಂದ್ರೆ ನಂಗೆ ನೀವು ಕಮೆಂಟ್ ಮೂಲಕ ತಿಳಿಸಬಹುದು, ನಾನು ಅದನ್ನ ಹೇಳ್ತೀನಿ. ಓಕೆ, ಸೊ ಅದು ಬಿಟ್ರೆ ನಿಮ್ಗೆ ಬೇರೆ ಏನಾದ್ರು ಡೌಟ್ಸ್ ಬೇರೆ ಸಬ್ಜೆಕ್ಟ್ ಇದ್ರೂ ಕೂಡ ಕಮೆಂಟ್ ಮಾಡಬಹುದು, ಅದನ್ನು ಕೂಡ ಹೇಳ್ತೀನಿ. ಈ ಚಾಪ್ಟರ್ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಏನಾದ್ರು ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದ್ರೆ ಕೇಳಿ. ಓಕೆ, ಸೊ ಮತ್ತೆ ನೆಕ್ಸ್ಟ್ ನಿಮ್ಗೆ ಥರ್ಡ್ ಚಾಪ್ಟರ್ ಒಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಆದಷ್ಟು ಬೇಗ ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಓಕೆ, ಸೊ ಇಲ್ಲಿಗೆ ನಾನು ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ. ಮತ್ತೊಂದ್ಸಲಿ ಕೇಳ್ತಾ ಇದ್ದೀನಿ, ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.